ಸಕಲೇಶ್ಪುರದ ಆನೇರ್ಮಾಲ್ ಏನು ಗುಡ್ಡ ಕುಸಿತ ಉಂಟಾಗಿದೆ, ಅಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಇದ್ದಾರೆ. ಶ್ರೇಯಸ್ ಪಟೇಲ್ ಅವರಿಗೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಗುಡ್ಡ ಕುಸಿದೆ, ಹಿಂದೆ ಸಾಕಷ್ಟು ಅವಘಡ ಸಂಭವಿಸಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ನೀವು ಸಲಹೆ ಸೂಚನೆಗಳು ಕೊಟ್ಟಿದ್ದೀರಾ? ಮುಂಜಾಗ್ರತಾ ಕ್ರಮವಾಗಿ ನಾವು ಕಳೆದ 3 ತಿಂಗಳಿಂದಾನೇ ಈ ಥರ ಗುಡ್ಡ ಕುಸಿತ ಆಗುತ್ತೆ ಅಂತ ನಾವು ಭಾವಿಸಿ ಎಷ್ಟೋ ಪ್ರಿಕಾಷನರಿ ಮೆಜರ್ಸ್ನ ನಾವು ತಗೊಂಡಿದ್ವಿ. ಆದರೂ ಸಹ ಅಲ್ಲಲ್ಲೇ ಸಣ್ಣ ಮಟ್ಟದಲ್ಲಿ ಗುಡ್ಡ ಕುಸಿತಗಳಾಗಿದೆ. ನಾವು ಅಧಿಕಾರಿಗಳಿಗೆ, ನಾವು ನಮ್ಮ AC ಮೇಡಮ್ ಆಗಿರ್ಬೋದು, ತಹಸೀಲ್ದಾರ್ ಅವರು ಇಲ್ಲಿ ಬಂದು ಸೂಚನೆಯನ್ನು ಕೊಟ್ಟಿದ್ದೇವೆ. NH ಅವ್ರಿಗಾಗಿರ್ಬೋದು, ಎಲ್ಲ ಮಟ್ಟದ ಅಧಿಕಾರಿಗಳಿಗೆ ಯಾವುದೇ ರೀತಿಯ ವಾಹನ ಸಂಚಾರಕ್ಕಾಗಿರ್ಬೋದು, ಸಾರ್ವಜನಿಕರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ. ಜೊತೆಗೆ ಎಲ್ಲೆಲ್ಲಿ ಗುಡ್ಡ ಕುಸಿತ ಆಗಿದೆ ಅಲ್ಲಿ ಪರ್ಯಾಯವಾಗಿ ರಸ್ತೆ, ಅದರ ಆಪೋಸಿಟ್ ಸೈಡ್ ಏನು ರಸ್ತೆಗಳಿದ್ದಾವೆ ಅಲ್ಲಿ ವಾಹನ ಸಂಚಾರಿಗೆ ಅನುವು ಮಾಡಿಕೊಟ್ಟಿದ್ದೀವಿ. ಯಾವುದೇ ರೀತಿಯ ಮಾಧ್ಯಮ ಮುಖಾಂತರ ಮನವಿಯನ್ನು ಮಾಡ್ತೀನಿ, ಯಾವುದೇ ರೀತಿಯ ಸಾರ್ವಜನಿಕರಿಗಾಗಿರ್ಬೋದು, ವಾಹನ ಸವಾರರಿಗಾಗಿರ್ಬೋದು ನಿಶ್ಚಿಂತೆಯಿಂದ ಸಾಗ್ಬೋದು. ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಳೋ ಕೆಲಸ ನಾವು ಮಾಡ್ತೀವಿ. ಕೆಲವು ಕಡೆ ಅವೈಜ್ಞಾನಿಕವಾಗಿದೆ ಮತ್ತೆ ಕಲ್ಪ ಕಾಮಗಾರಿ ಅಂತ ಸಾರ್ವಜನಿಕರು ಆರೋಪ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಯಾವ ರೀತಿ ಬಂದಿದೆ ಅದನ್ನ ಪರಿಶೀಲಿಸಿ ಆಗೇನಾಗಿದೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ಏನು ತಗೋಬೇಕು ಅದನ್ನ ಕ್ರಮ ತಗೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದೇ ಒಟ್ಟಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಅವರ ಪ್ರಕಾರ ಕೆಲವು ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಮತ್ತೆ ಏನು ಅವೈಜ್ಞಾನಿಕವಾಗಿ ಮತ್ತೆ ರಸ್ತೆ ಕಾಮಗಾರಿ ಏನು ಕಳಪೆ ಆಗಿದೆ ಅನ್ನೋ ಆರೋಪ ಕೇಳ್ಬರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೋ ಸಾಬೀತಾದ ಅವ್ರ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ತೀನಿ ಅಂತ ಕೂಡ ಹೇಳ್ತಾ ಇರ್ತದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಸಕಲೇಶ್ಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.